ಎಕ್ಕ 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 ಜಲ್ದಿ ಎಕ್ಕ ಸ್ಕೂಲಿಗೆ ಟೈಮ್ ಆಗೈತೆ ಎಕ್ಕ ಅನಾಥನ ಶಿಕಾಪತ್ ಬಂದ ಗೋವಿಂದ ಹರಿ ಗೋವಿಂದ. ನಾವು ಸಣ್ಣ ಇದ್ದಾಗ ಅಲ್ಲಿಗೆ ಪ್ರತಿ ಶನಿವಾರ ಹೋಗ್ತಿದ್ವಿ. ಇವಾಗ ಸ್ವಲ್ಪ ಹೋಗೋದ್ ಬಿಟ್ಟಿವಿ. ಸೊ ಅದಕ್ಕೋಸ್ಕರ ಇವಾಗ ನಾವು ನೇಮಕಲಿಗೆ ಹೋಗ್ತಾ ಇದೀವಿ. ಹೋಗೋಣ ಬರ್ರಿ. ಹಾಯ್ ಹಲೋ ನಮಸ್ತೆ ಗಾಯ್ಸ್, ನಾನು ನಿಮ್ಮ ರಾಕ್ ರಘು. ವೆಲ್ಕಮ್ ಟು RRV ಫ್ಯಾಮಿಲಿ. ಗಾಯ್ಸ್ ಇವತ್ತು ನಮ್ಮ ಮನೆಯಿಂದ ನಾನು ನೇಮಕಲಿಗೆ ಹೋಗ್ತಾ ಇದ್ದೀನಿ. ನಾವು ಫ್ಯಾಮಿಲಿ ಎಲ್ಲ ಇಲ್ಲಿಂದ ಅಲ್ಲಿ ಮಟ್ಟ ಏನೇನಾಗುತ್ತೆ ಏನೇನಿಲ್ಲ ಫುಲ್ ಫನ್ ಆಗಿರುತ್ತೆ. ವಿಡಿಯೋ ನೋಡ್ಕೊಂಡ್ ಬನ್ನಿ. ಆಟೋ ತೊಗೊಂಡ್ ಬರ್ತೀಯಾ? ಆ ಆಟೋ ತೊಗೊಂಡ್ ಬರ್ತೀಯ? ಆ ಹೋಗಪ್ಪೋ, ನೀನೇ ತೊಳ್ಕಪ್ಪೋ ಅಂತೆ. ಅವು ಏನೋ ಮಾಡ್ತಾಳೆ ಅಲ್ಲಿ ನೋಡ್ರಿ. ನಮ್ಮ ಮನೆಯಲ್ಲಿ 4 ನಾಯಿಗಳು ಇದಾವೆ. ಇವೆ 2 months ಆಯ್ತು. ಓಯ್ 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 ಬಾಯ್. ಇದೊಂದು ಇದು ಇದು ಪೂರ್ತಿ ಬ್ಲಾಕ್ ಇಲ್ಲ, ಬ್ರೌನಿ ಅಂಡ್ ವೈಟ್ ಕಲರ್, ಬ್ಲಾಕ್ ಕಲರ್. ಆಗ ಅಲ್ಲೈತ್ ನೋಡ್ರಿ ಬ್ಲಾಕಿ, ಅದೊಂದು ಬ್ಲಾಕಿ. ಇದೊಂದು ಇದು ವೈಟಿ, ಇದೊಂದು ವೈಟ್ ಐತಿ ನೋಡ್ರಿ. ವೈಟ್ ಅದು ಕರುನಾಯಿ ಅರಸುತ್ತದ. ಇಟ್ಲಿಕ್ಕೆ ಏನು ಹಿಡಿಮೆ ಸರ್ವಾ ಬಾ. ನಮ್ಮ ಮಮ್ಮಿ ವಾಕಿಂಗ್ ಹೋಗ್ಬಂದ್ಯಾ? ಇಲ್ಲ ಯಾಕ? ಆಗಲ್ಲ. ವಾಕ್ ಮಾಡು, ಕಾಲ್ ನೋವು ಅದೇ ಕಮ್ಮಿ ಆಯ್ತು. ಅಬ್ಬ ನಮ್ಮಮ್ಮ ಅವರೇ ಎಕ್ಸರ್ಸೈಸ್ ಸ್ಟಾರ್ಟ್ ಮಾಡ್ಕೊಂಡ್ಬಿಡೋಣ ಇವತ್ತು. ಆಶಾ ಕೊಡಕಲ್ಲ ಬಿಡ್ಲ ನಮ್ಮ ಅಕ್ಕನ ಮಕ್ಕಳು ಅಂತೀವ. 4 ಮಂದಿ ಮಕ್ಕಳಂತೆ, ಗಂಡ ಮಕ್ಕಳು. ನಮ್ಮಮ್ಮ ಹೇಳದು ಆರಾಮ ಅವ್ರ ಆಶಾ ಬಿಡ್ಲ ಕೊಡಕಲಮ್ಮ. ಒಗ್ದಿನ ಕೂಡ ಅನ್ನಮೇ ಇದೆ ಅಮ್ಮ. ಒಂದ್ ದಿವಸ ಕೂಡ ಅನ್ನ ಹಾಕಲ್ಲ ಅಮ್ಮ ಔಟ್ಲಕ್ಕ. ಹಾಕ್ತಿಯ ಔಟ್ಲಕ್ಕ? ಔಟ್ಲಕ್ಕ ಅನ್ನ ಹಾಕ್ತಿಯಾ ನಿಮ್ ಮಕ್ಳಿಗೆ? అన్నిట్లుగున్నావా దానికి కూడా ఉంది. ಕಾಯ್ಸು ನಾನು ನಿಮ್ಮನ್ನ ನನ್ನ ನಂಬರ್ ಇಲ್ಲ ನಿಮ್ಗೆ ತೋರಿಸ್ತಾ ಇರ್ಲಿಲ್ಲ. ಇದೇ ನೋಡಿ ನನ್ನ ನಂಬರ್. ನನ್ನ ನಂಬರ್ ಅದ್ರ ನನ್ನ ಆಟೋ ಗಾಯ್ಸ್ ನೋಡಿ. ಇದೆ ನನ್ನ ಆಟೋ. ಇವತ್ತು ಕ್ಲೀನಿಂಗ್ ದಿನ, ಅಂದ್ರೆ ಇದನ್ನ ವಾಶ್ ಮಾಡ್ಬೇಕು. ಸೊ ಹಂಗಾಗಿ ಎಲ್ಲ ಒಂದೊಂದೇ ತೆಗಿತಾ ಇದೀನಿ. ಸೀಟ್ ತೆಗಿದ್ದೀನಿ, ನೀರ್ ತೆಗಿದ್ದೀನಿ. ನೆಕ್ಸ್ಟ್ ಒಂದು ಟೈರ್. ಇದು ನನ್ನ ನಂಬರ್ ಗೈಸ್. ಟೋಟಲ್ ಒಂದು ಲುಕ್ ನೋಡ್ಕೊಂಡ್ ಬಂದ್ಬಿಡ್ರಿ. ಇವಾಗ ಇದನ್ನ ತೊಳೆಯಕ್ಕೆ ಇಲ್ಲಿ ಗ್ರೌಂಡ್ನಾಗ ಬಂದೀನಿ. ಗ್ರೌಂಡ್ನಾಗ ಬಂದು ತೊಳೆಯಕ್ಕೆ ಇಟ್ಟೀನಿ. ಬನ್ನಿ ಗೈಸ್ ತೊಳೆಯಾರ ಇವತ್ತು ನನ್ನ ನಂಬಾರಿನ. ನೋಡಿ ಗೈಸ್, ಇದೇನಿದೆ ಇದು ಆಕ್ಚುಲಿ ಹೊಡೆದೋಗಿದೆ ಅಲ್ಲ. ಇದು ಹೆಂಗ್ ಹೊಡೆದೋಗಿದೆಪ್ಪ ಅಂತಂದ್ರೆ, 1 month ಬ್ಯಾಕ್ ಹಿಂಗೆ ತೊಳೆದು ಇಲ್ಲೇ ನಿಂದಿರ್ಸಿ ಹೋಗೀನಿ. ಜಸ್ಟ್ ನಾನು ನನ್ನ ನಂಬರ್ನ ತೊಳೆದು ಹೋಗಿ ಸ್ನಾನ ಮಾಡಿ ಬರೋದ್ರೊಳಗೆ ಹಿಂಗ್ ಮಾಡಿಟ್ಟ ನೋಡು. ಆಕ್ಚುಲಿ ಇಲ್ಲಿ ಏನೋ ಬಾಲ್ ತಗೊಂಡ್ ಬರ್ದಾರು ಹುಡುಗರು, ಏನ್ ಮಾಡ್ಯಾರೋ ಗೊತ್ತಿಲ್ಲ. ಬಟ್ ಇಲ್ಲಿ ಏಟ್ ಬಿದ್ದಿದೆ. ಇಲ್ಲಿ ಏಟ್ ಬಿದ್ದು ಆಮೇಲೆ ಓಡಿಸ್ತಾ ಹಿಂಗ ಕ್ರಾಕ್ ಬಿಡ್ತು ಫಸ್ಟ್. ಆಮೇಲೆ ಇಲ್ಲಿಂದ ಇಲ್ಲಿ ಮಟ್ಟ ಕ್ರಾಕ್ ಬಿಟ್ಟು ಇಲ್ಲಿಂದ ಇಲ್ಲಿ ಮಟ್ಟ ಹೋಗಿದೆ. ಆಮೇಲೆ ಇದನ್ನ ಎಲ್ಲ ಪೂರ್ತಿ ಇದಾದ್ಮೇಲೆ ಚೇಂಜ್ ಮಾಡ್ಬೇಕಂತ ಅನ್ಕೊಂಡೀನಿ. ಆಮೇಲೆ ಚೇಂಜ್ ಮಾಡ್ತೀನಿ. ಇದು ನನ್ನ ನಂಬರಿಗೆ ಮೊದಲನೇ ಏಟ್ ಆಗಿರೋದು. ನೆಕ್ಸ್ಟ್ ಇನ್ನೊಂದು ಏಟ್ ಬಿದ್ದಿದ್ರೆ ನಂಬರಿಗೆ ಎಲ್ಲಪ್ಪ ಅಂತಂದ್ರೆ ನೋಡಿ, ಇದು ಹಾರೋನು ಸ್ಕ್ರಾಚ್ ಮಾಡಿ ಹೋಗಿದ್ದಾನ ಸಿಗ್ನಲ್ ಅಲ್ಲಿ. ಅಂದ್ರೆ ಇವಾಗ ನಾವು
ರೈಲ್ವೆ ಸ್ಟೇಷನ್ ದಾಟ್ತೀವಲ್ಲ, ರೈಲ್ವೆ ಸ್ಟೇಷನ್ ದಾಟುವಾಗ ರೈಲ್ವೆ ಗೇಟ್ ದಾಟುವಾಗ ಅವಸರ ನಿಂತಿಲ್ಲ, ಬಗಲಾಗ ಬಂದು ಸ್ಕ್ರಾಚ್ ಮಾಡಿ ಹೋಗೋಣ. ನನಗಿನ ಅವನದು ಕಾರೇ ಪೂರ್ತಿ ಸ್ಕ್ರಾಚ್ ಆಗ್ಬಿಟ್ಟೈತೆ. ಸೊ ಹಾಗಾಗಿ ನಂದು ಇಷ್ಟು ಮುದ್ದು ಕೊಟ್ಟು ಹೋದಂಗೆ ಪೇಂಟ್ ಹೋಗ್ಬಿಟ್ಟಿದೆ, ಇದೆಲ್ಲ ಬೆಂಡ್ ಆಗ್ಬಿಟ್ಟಿದೆ. ಇದೊಂದು ನನ್ನ ನಂಬರ್ಗೆ ಇನ್ನೊಂದು ಪ್ಲೇಟ್. ನೆಕ್ಸ್ಟ್ ಅವೇ ಈ ಈ ಬಂಪರಿಗಂತೂ, ನಮ್ಮ ಅಂಬಾರಿ ಬಂಪರಿಗಂತೂ ಬಹಳ ಸಲ ಗುದ್ದಿದ್ದಾರೆ. ಸೊ ಈ ತರ ಆಗಿದೆ ನಮ್ಮ ಅಂಬಾರಿ ಕತೆ. ನೆಕ್ಸ್ಟ್ ಇದಿತ್ತಲ್ಲ, ಇದು ಹೆಂಗಿತ್ತಪ್ಪ ಅಂತಂದ್ರೆ ನಾಯಿಗಳು ಇಲ್ಲೆಲ್ಲ ತಿಂದ್ಬಿಟ್ಟಿದ್ದು ಆಕ್ಚುಲಿ. ಮತ್ತೆ ಈ ಸೀಟ್ ನ 1 ವೀಕ್ ಬ್ಯಾಕ್ ಅಷ್ಟೇ ರೆಡಿ ಮಾಡಿಸ್ಕೊಂಡ್ ಬಂದೆ. ಈ ಸೀಟ್ ರೆಡಿ ಮಾಡಿಸ್ಕೊಂಡೆ. ಇಲ್ಲಿ ದೊಡ್ಡ ಸೀಟ್ ಇತ್ತು ನಂದು, ಇವಾಗ ಸಣ್ಣ ಸೀಟ್ ಇದು ಮಾಡಿದೀನಿ. ಯಾಕಂದ್ರೆ ಕಸ್ಟಮರ್ಗೆ ಕಂಫರ್ಟ್ ಆಗ್ತಾ ಇಲ್ಲ ಕುಂದ್ರಾಗ ಆ ದೊಡ್ಡ ಸೀಟ್ ಇಂದ. ಸೊ ಹಂಗಾಗಿ ಈ ಸೀಟ್ ನ ರೆಡಿ ಮಾಡಿಸ್ಕೊಂಡ್ ಬಂದೆ. ಮತ್ತೆ ಇವೆರಡು ಪದರಗಳು ಹಾಕ್ಸ್ಕೊಂಡ್ ಬಂದೆ, ಮಳೆ ಬಂದಾಗ ಬೇಕಾಗುತ್ತಲ್ಲ. ಸೊ ಹಂಗಾಗಿ ಅವೆರಡು ಪದರಗಳು ಹಾಕ್ಸ್ಕೊಂಡ್ ಬಂದೆ. ನೆಕ್ಸ್ಟ್ ಬನ್ನಿ ಇವಾಗ ವಾಶ್ ಮಾಡೋಣ. ಹಿಂದೆ ಎಲ್ಲ ತೆಗೆಯೋಣ, ಡಿಕ್ಕಿ ಗಿಕ್ಕಿಯಲ್ಲಿ ಎಲ್ಲ ತೆಗೆದು ವಾಶ್ ಮಾಡಿ ಎಲ್ಲ ಡಸ್ಟ್ ಆಗಿದೆ, ತೊಳೆಯೋಣ. ಇವತ್ತು ವಾಷಿಂಗ್ ಡೇ ಅಂತ ಇಟ್ಕೊಂಡ್ಬಿಟ್ಟಿದೀನಿ. ಸೊ ಹಂಗಾಗಿ ಒಂದು ಟೆಂಪಲ್ಗೆ ಹೋಗೋದಿದೆ. ಹಂಗಾಗಿ ನಮ್ಮ ಅಂಬಾರಿನ ಇವಾಗ ತೊಳೆದು ಕೆಲಸ ಮಾಡೋಣ ಬನ್ನಿ. ಮಾತಾಡ್ತಾ ಇದ್ದೆ ಲೇಟ್ ಆಗೋದು. ಸೊ ಇವತ್ತು ಸಾಟರ್ಡೆ ಬೇರೆ ಐತೆ, ಶನಿವಾರ. ಸೊ ಹಂಗಾಗಿ ಬೇಸ್ ತೊಳೆದು ಇದು ಮಾಡೋಣ. ಫಸ್ಟ್ ಆಟೋನ ಕ್ಲೀನಾಗಿ ಡಸ್ಟ್ ಗಿಸ್ಟ್ ಕಸ ಗಿಸ ಎಲ್ಲ ಇರ್ತದಲ್ಲ, ಒರೆಸ್ಕೊಂಬಿಡೋಣ ಬನ್ನಿ. ನೋಡ್ರಿ ನನ್ನ ಮನೆ ಕೂಡ ಬಂದ್ಬಿಟ್ಟಾರ ಬೆಳಗ್ಗೆ ಎದ್ದು. ಗುಡ್ ಮಾರ್ನಿಂಗ್ ಪ್ರೀತಮ್. ಬಾ ಹತ್ತಿಸಲ್ರ. ಥ್ಯಾಂಕ್ ಯು. ಮಗು ಕಡ್ಕಪ್ಪ, ಮಕ್ಕ ತೊಳ್ಕೊ ಹೋಗ. ಓಡ ಅವ್ನ ಮಕ್ಕ ತೊಳ್ಕೊಳ್ಳಿಲ್ಲಂಗೆ ಬಂದ್ಬಿಟ್ಟ. ಹಿಂಗಾಗಿರೋ ನಾವು ಆಟ ತೊಳೆದಾಯ್ತು. ಇವಾಗ ಮ್ಯಾಟ್ಗಳು ಅದೊಂದು ಸೀಟ್ ತೊಳ್ಕೊಂಡು ಹೋಗ್ಬೇಕು. ಎಷ್ಟು ಗಲೀಜ್ ಇರ್ತದೆ ಮ್ಯಾಚ್, ಯಾಕಪ್ಪ ಅಂತಂದ್ರೆ ಎಲ್ಲ ಕುತ್ಕೊಂತಾರಲ್ಲ ಆಟೋದಾಗ. ಸೊ ಹಂಗಾಗಿ ಫುಲ್ ಗಲೀಜ್ ಇರ್ತದೆ. ಎಷ್ಟು ಕ್ಲೀನಾಗಿ ತೊಳೆದಿದೆ, ಎಲ್ಲ ಕ್ಲೀನಿಂಗ್ ಎಲ್ಲ ಆಯ್ತು. ಗಾಡಿ ಎಲ್ಲ ತೊಳೆದು ಒರೆಸಿ ಪೂಜೆ ಮಾಡ್ಕೊಂಡು ನಾನು ಸ್ನಾನ ಮಾಡಿ ಆಟೋಗೆ ಹೋಗೋದಷ್ಟೇ. ನೋಡಿ ಗಾಯ್ಸ್, ನಮ್ಮಮ್ಮ ಅವಾಗ ಆಲ್ರೆಡಿ ಬೇಸ್ ಪೂಜೆ ಎಲ್ಲ ಮುಗಿಸಿದಾಳ. ನಾವು ಪೂಜೆ ಮುಗಿದು ಲಕ್ಷ್ಮೀ ರಮಣ ಗೋವಿಂದ ಹರಿ ಗೋವಿಂದ. ಲಕ್ಷ್ಮೀ ರಮಣ ಗೋವಿಂದ ಹರಿ ಗೋವಿಂದ. ಏಡುಕೊಡಲ ಮಾಡ ವೆಂಕಟರಮಣ ಗೋವಿಂದ ಹರಿ ಗೋವಿಂದ. ಅನಾಥನ ಶಿಕಾಪತ್ ಬಂದ ಗೋವಿಂದ ಹರಿ ಗೋವಿಂದ. ಏಡುಕೊಂಡಲವಾಡ ವೆಂಕಟರಮಣ ಗೋವಿಂದ. ನನ್ನ ಮಗ ನೋಡ್ರಿ ಹೆಂಗ್ ರೆಡಿ ಆಗ್ಯಾನ. ಏನಂತಾಳ? ಇವತ್ತು ಏನೇನ್ ಮಾಡ್ತೀವಿ ಸ್ಕೂಲಿಗೆ ಹೋಗಿ? ಅಷ್ಟೇ ಏನ್ ಇವತ್ತು ಯೋಗ ಡೇನಾ? ಇವತ್ತು ಮಾಡ್ತಾರ ನಾಳೆ ಮಾಡ್ತಾರ? ನಾಳೆ ಅಲ್ಲ ಯೋಗ ಡೇ.
ಇವತ್ತಾ ನಾಳೆ ಯೋಗ ಡೇ? ನಾಳೆ ಮತ್ತೆ ಇವತ್ತು ಮಾಡಿಸ್ತಾರ? ನಾಳೆ ಸಂಡೇ ರಜಾ ಅಂತ. ಇವನಿಗೆ ಕೂಡ ಯೋಗ ಡೇ ಇವತ್ತು. ಎಲ್ಲ ವೈಟ್ ಡ್ರೆಸ್ ಹಾಕೊಂಡು ಬ್ಲ್ಯಾಕ್ ಪ್ಯಾಂಟ್ ಹಾಕ್ಯಂಬ ಅಂತ ಹೇಳೋರು ಸ್ಕೂಲಾಗ. ಅಸಮ್ಮು ಏನು ಮಾಡಿ ನಾಷ್ಟಾಗ? ಅಲ್ಲ ನಿನ್ನ ಮಗ ಹೋದಾಗಿಂದ ನಾಷ್ಟ ಮಾಡೋದೇ ಬಿಟ್ಬಿಟ್ಟಿ ಅಲ್ಲ. ಏನ್ ಹೆಸರೇನೆ? ಪೂರ್ತಿ ಹೆಸರೇನು? ಜೋಸ್ನಾ. ಮತ್ ಜಾನು ಅಂತ ಯಾಕೆ ಕರೀತಾರ ನೀನು? ಬಿಗ್ ನೇಮ್ ಅಲ್ಲ ಮೋ, ಪೆಟ್ ನೇಮ್. ನಿನ್ ಪೆಟ್ ನೇಮ್ ಏನು? ಇದು ಬರ್ತದ ನೋಡು, ನಮ್ಮ ಅಕ್ಕ ಹಿಂಗ ನೋಡ್ರಿ ಭಯದ ಗ್ಯಾಸ್. ಮೆಂಟಲ್ ನನ್ ಮಗನೇ, ಆ ಮಗನೇ, ಈ ಮಗನೇ ಅಂತ ಬೈಕಂತಿರ್ತಾವ. ಹಾಯ್ ಚಪ್ಪು. ಎಷ್ಟನೇ ಕ್ಲಾಸ್ ಓದ್ತಿರೋದು ನೀನು? ಈಗ ನನ್ನ ಮಗಳು, ನಮ್ಮ ಅಣ್ಣನ ಮಗಳು ಪಲ್ಲವಿ ಅಂತ. ಎಷ್ಟನೇ ಕ್ಲಾಸ್ ಓದ್ತಿರೋದು? 5ನೇ ಕ್ಲಾಸ್. ನೀನ್ ಎಷ್ಟನೇ ಕ್ಲಾಸ್ ಓದ್ತೀರ? ಇವನ್ ಮಾರುತಿ ನಮ್ಮ ಅಣ್ಣನ ಮಗ ದೊಡ್ಡನು. ಎಷ್ಟನೇ ಕ್ಲಾಸ್ ಓದ್ತಿರೋದು ನೀನು? UKG. ಯಾವ ಸ್ಕೂಲ್ ನಿಂದು? ಶ್ರೀನೋ ಸ್ಕೂಲ್. ಬಾಯ್ ಚೈ, ಬಾಯ್ ಬಾಯ್. ಹುಡುಗರೆಲ್ಲ ಸ್ಕೂಲಿಗೆ ಹೋದ್ರು. ನನ್ ಮಗ ಇನ್ನ ರೆಡಿ ಆಗಿಲ್ಲ ನೋಡ್ರಿ, ಈಗ ಅಲ್ಲೇದಾನ. ಇನ್ನ ಅವಂದ್ 9:30 ಸ್ಕೂಲ್ ಇರೋದು, ಅದಕ್ಕೋಸ್ಕರ ಸುಮ್ಮನೆ ಇದಾನ. ಬರೀ ನಮ್ಮನೆ ನಾಷ್ಟ ಏನ್ ಮಾಡಕತ್ತಾರ ನೋಡೋಣ. ಶರ್ಕಾನ್ ಏನ್ ಮಾಡಕತ್ತಿ ನಾಷ್ಟ? ಬೀರೆಕಾಯಿ ಚಪಾತಿ. ಇನ್ನ ಚಪಾತಿ ತಿಕ್ಕತಿದ್ಯಾ ನೀನು? ಟೈಮ್ ಎಷ್ಟಾಯ್ತು ನೋಡಿಯಾ? 8:47 ನಿಮಿಷದಾಗ. ಎಲ್ಲಿ ಕೌಂಟ್ ಮಾಡಲ್ಲ ನಿಮಿಷ? 1 2 3 4 5 6 7 8 9 10 ನಿಮಿಷದಾಗ ಮಾಡ್ದೇನೆ. ನಿಮಿಷದಾಗ ಇನ್ನೂ 1 ಗಂಟೆ ಆದತ್ತೇನೆ ಇದು. ಎಷ್ಟು ಲೇಟ್ ಅಲ್ಲಪ್ಪ, ಹೊಟ್ಟೆ ಸಿಗತ್ತೆ. ಜಲ್ದಿ ಆಟೋ ಹೋಗ್ಬೇಕ. ಆಯ್ತು, ಇವಾಗೆಲ್ಲ ಆಟೋ ಕ್ಲೀನಿಂಗ್ ಆಯ್ತು, ಎಲ್ಲ ಪೂಜೆ ಆಯ್ತು. ಇವಾಗ ಆಟೋಗೆ ಹೋಗಿ ಈವ್ನಿಂಗ್ ನಾವು ಒಂದು ಗುಡಿಗೆ ಹೋಗ್ತಿದ್ದೀವಿ, ನೇಮಕಲ್ ಗುಡಿಗೆ. ಫುಲ್ಲು ಲೇಟ್ ಆಗ್ಬಿಟ್ಟಿದೆ ಟೈಮು. ಎಕ್ಕ ಜಲ್ದಿ ಎಕ್ಕು, ಸ್ಕೂಲಿಗೆ ಟೈಮ್ ಆಗೈತೆ. ಎಕ್ಕು ತೊಳೆದಿನ ವೇಸ್ಟ್ ನೀಟಾಗಿ. ಎಕ್ಕು ರೆಡಿ ಜಲ್ದಿ. ಬ್ಯಾಗ್ ಇಲ್ಲ ಇವತ್ತು ಯೋಗ ಡೇ, ಯೋಗ ಮಾಡಿಸ್ತಾರೆ, ಬ್ಯಾಗ್ ಇಲ್ಲ. ನನ್ನ ಮಗನ ಸ್ಕೂಲಿಗೆ ಬಿಟ್ಟು ಇವತ್ತು ಇಂಟರ್ನ್ಯಾಷನಲ್ ಯೋಗ ಡೇ ಐತಂತೆ. ನಾಳೆ ಇರೋದು, ಆಕ್ಚುಲಿ ನಾಳೆ ಸಂಡೇ ಇರೋದ್ರಿಂದ ಇವತ್ತೇ ಸೆಲೆಬ್ರೇಟ್ ಮಾಡಕತ್ತಾರ. ಆಟೋ ಗ್ಯಾಸ್ ಹಾಕ್ಸೋ ಅಂತ ಬಂದ್ರೆ ಎಷ್ಟು ಲೈನ್ ಇತ್ತು. ಇಲ್ಲಿಂದ ಇಲ್ಲಿ ಮಠ ಲೈನ್ ಐತೆ ಗ್ಯಾಸ್. ನಮ್ದು CNG ಅಲ್ಲ, CNG. ಇವಾಗ CNG 99 ರೂಪಾಯಿ ಏನೋ ಆಗ್ಬಿಟ್ಟು, ಹತ್ತತ್ರ 100 ರೂಪಾಯಿ ಆಗಿದೆ ಒಂದು CNG ಗ್ಯಾಸ್. ಸೊ ಹಂಗಾಗಿ 10 ರೂಪಾಯಿ 20 ರೂಪಾಯಿ ಜಾಸ್ತಿ ಕೆಳಗಡೆ ಕೊಡ್ರಿ, ಏನಾಗಲ್ಲ. ನಮ್ಮದು ಹೊಟ್ಟೆಪಾಡು ಇರುತ್ತಲ್ಲ, ಏನಂತೀರ? 94 ರೂಪಾಯಿ, 95 ರೂಪಾಯಿ. ಗ್ಯಾಸ್ ಎಲ್ಲ ರೆಡಿ ಆಗ್ಯಾರ, ಹೋಗದೆ ಇವಾಗ ನಾವು ಹೋಗ್ತಿರೋದು ನೇಮಕಲ್ಲಿಗೆ. ನೇಮಕಲ್ ಎಲ್ಲಿ ಬರುತ್ತಪ್ಪ ಅಂತಂದ್ರೆ ಆಂಧ್ರದಲ್ಲೇ ಬರುತ್ತೆ. ನಮ್ ಬಳ್ಳಾರಿಯಿಂದ ಇಲ್ಲಿಂದ 20 ಕಿಲೋಮೀಟರ್ ಆಗುತ್ತೆ. ಅದು ನೇಮಕಲ್ ಆಂಜನೇಯ ಸ್ವಾಮಿ ಗುಡಿ. ಸೊ ಇವಾಗ ನಾವು ಅಲ್ಲಿ ಹೋಗ್ತಾ ಇದೀವಿ ಆಟೋದಲ್ಲಿ ಎಲ್ಲರೂ. ಇಲ್ಲಿಂದ 20 ಕಿಲೋಮೀಟರ್ ಆಗುತ್ತೆ. ಅದು ನೇಮಕಲ್ ಆಂಜನೇಯ ಸ್ವಾಮಿ ಗುಡಿ. ಸೊ ಇವಾಗ ನಾವು ಅಲ್ಲಿ ಹೋಗ್ತಾ ಇದೀವಿ ಆಟೋದಲ್ಲಿ ಎಲ್ಲರೂ. ಗೋವಿಂದ ಗೋವಿಂದ, ನೇಮಕಲ್ ಆಂಜನೇಯ ಸ್ವಾಮಿ ಗೋವಿಂದ ಗೋವಿಂದ.
ಗಾಯ್ಸ್ ಇಲ್ಲಿವರೆಗೆ ವಿಡಿಯೋ ನೋಡಿದ್ರಲ್ಲ, ಇದ್ರದ್ದು ಇನ್ನೊಂದು ಪಾರ್ಟ್ ಇದು ಇನ್ನೂ ವಿಡಿಯೋ ಕಂಟಿನ್ಯೂ ಆಗುತ್ತೆ. ನಾವು ನೇಮಕಲಿಗೆ ಹೋಗಿ ಏನು ಮಾಡಿದ್ವಿ, ಎಲ್ಲಿದ್ವಿ, ಅಲ್ಲಿ ಏನೇನು ನಡೀತು ಎಲ್ಲ ನೆಕ್ಸ್ಟ್ ಪಾರ್ಟ್ 2 ವಿಡಿಯೋ ಬರುತ್ತೆ ಗಾಯ್ಸ್. ಅಲ್ಲಿವರೆಗೆ ವೇಟ್ ಮಾಡಿ. ಈ ವಿಡಿಯೋ ಹೆಂಗಿತ್ತು ನೋಡಿ ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋಗೆ ಬಾಯ್ ಹೇಳ್ತಾ ಇದ್ದೀನಿ. ಮತ್ತೆ ಇನ್ನೊಂದು ವಿಡಿಯೋ ಪಾರ್ಟ್ 2 ವಿಡಿಯೋ ಇರುತ್ತೆ, ಆ ವಿಡಿಯೋ ನೋಡಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ಅದು ವಿಡಿಯೋ ನಾಳೆ ಬರುತ್ತೆ. ಬಾಯ್.